ಹಾಲು ಕುಡಿದೆ ಈ ಮಕ್ಕಳು ಎಲ್ಲಿ ಹೋದ್ರು? ಸಂತೋಷ, ಆನಂದ, ಸಂತೋಷ, ಆನಂದ. ಸಂತೋಷ್, ಆನಂದ್, ನಾನು ರೂಪಾ ತಂದೆ ಕರುಣಾಕರ. ಅಪ್ಪಾಜಿನ್ ಕರಿತೀನಿ. ಬೇಡ, ನಿನ್ನ ಹತ್ರನೇ ಮಾತಾಡೋದಿತ್ತು. ನನ್ನ ಹತ್ರನೇ? ನೀನು ಗಂಧರ್ವಗಿರಿ ಎಸ್ಟೇಟ್ನಲ್ಲಿ ಹೊಟ್ಟೆ ಬಟ್ಟೆ ಕಳಿಯೋಕ್ ಬಿದ್ದಿರೋ ದಿಕ್ಕಿಲ್ಲವಳು. ಹೌದು. ನನ್ನ ಮಗಳು ರೂಪಾ ಮುಂದಕ್ಕೆ ಈ ಎಸ್ಟೇಟ್ಗೆ ಯಜಮಾನಿ ಆಗೋಳು. ನಿಜ? ಆ ರವೀಂದ್ರ ಯಜಮಾನ. ಅವರು ನಿನ್ನನ್ನ ಸರಿಸಮವಾಗಿ ಕಾಣಬಹುದು, ಆದ್ರೆ ನೀನು ನನಗೆ ನನ್ನ ಸ್ಥಿತಿ ಗೊತ್ತು. ಹುಷಾರ್, ಜೋಳಿಗೆ ಭಿಕ್ಷದವನು ಜೋಡಿ ಎಲ್ಲಿರ್ಬೇಕೋ ಅಲ್ಲಿದ್ರೇನೆ ಚಂದ. ನೋಡಿ, ನಾನು ಕೆಲಸದವಳ ಹಾಗೆ ನಡ್ಕೋತೀನಿ, ಆದ್ರೆ ಅವರು ಅವ್ರಿಗೆ ನೀನೇ ಹೇಳಿ ದೂರವಾಗ್ಬೇಕು. ರವೀಂದ್ರ ವಯಸ್ಸಿಗೆ ಬಂದ ಹುಡುಗ, ಸಲಗೆ ಏನಾದ್ರೂ ತಗೊಂಡು ರಾಜಕೀಯ ಏನಾದ್ರೂ ಮಾಡಿದ್ಯೋ ನಾನು ಮೃಗ, ನಿನ್ನ ಮಾನ ಪ್ರಾಣ ಎಲ್ಲ ಚಿತ್ರ ವಿಚಿತ್ರವಾಗಿ ನಾಶವಾಗಿ ಹೋಗುತ್ತೆ. ಜೋಕೆ ಗೋ. ಮಾವ ಯಾವಾಗ ಬಂದ್ರಿ? ಊರ್ನಲ್ಲೆಲ್ಲ ಹುಷಾರಾಗಿದ್ದಾರೆ ತಾನೆ? ಎಲ್ಲ ಚೆನ್ನಾಗಿದ್ದಾರಮ್ಮ, ಆದ್ರೆ ನಿಮ್ ತಾತನ ದೇಹ ಸ್ಥಿತಿ ಮಾತ್ರ ನಾನು ಹೇಳೋ ಪರಿಸ್ಥಿತಿ ಇಲ್ಲ. ತಾತಂಗ್ ಹುಷಾರಿಲ್ವಾ ಮಾವ? ನಡೀರಿ ಮಾವ, ಹೋಗೋಣ. ಸರಿ ನೇತ್ರ, ನೀನೇನು ಯೋಚನೆ ಮಾಡ್ಬೇಡ, ದೇವ್ರು ಒಳ್ಳೇದ್ ಮಾಡ್ತಾನೆ. ಜೋಯಿಸ್ರಿಗೆ ನನ್ನ ನಮಸ್ಕಾರ ತಿಳಿಸು. ಗಿರ್ಗಟ್ಲೆ ಹೇಗಾಡ್ತಾ ಇದೆ. ಸಂತೋಷ್, ಕೊಟ್ಟು ಬರ್ತೀನಪ್ಪ. ಅಳ್ಬಾರ್ದು, ಅಕ್ಕ ಬೇಗ ಬಂದ್ಬಿಡ್ತಾಳೆ. ಅಕ್ಕ ನಾನು ಬರ್ತೀನಿ. ತಾತ ನೋಡ್ಕೊಂಡು ಬೇಗ ಬರ್ತಾಳಪ್ಪ. ಹೌದು, ಬೇಗ ಬಂದ್ಬಿಡ್ತೀನಿ. ನಾನು ಹೋಗ್ತೀನಿ ಅಜ್ಜಿ. ಹಾಗೆಲ್ಲ ಮಾಡ್ಬಾರ್ದಪ್ಪ. ಬೇಡಪ್ಪ, ಹೋಗುವಾಗ ನಾನು ಅನ್ಬಾರ್ದು. ಅಮ್ಮ, ಹೋಗಿ ಬರ್ತೀನಿ. ಆನಂದ್, ಅಯ್ಯೋ ಅಳ್ಬಾರ್ದು ಕಣೋ ಸಂತೋಷ್. ಹೊಟ್ಟು ಬರ್ತೀನಿ. ಅಮ್ಮ ಬರ್ತೀನಿ. ಓಡ್ ಬರ್ತೀನಮ್ಮ. ನೇತ್ರ, ಬೇಗ ಬಂದ್ಬಿಡು. ತಾತ, ನಾನು ನೇತ್ರ ಬಂದಿದ್ದೀನಿ. ತಾತ, ಯಾಕೆ ಬಂದಿಯಮ್ಮ? ಹೋಗು, ನಿನಗೆ ಗಂಧರ್ವಗಿರಿನೇ ಗತಿ. ಹೋಗಮ್ಮ. ಆಯಾಸ ಮಾಡ್ಕೋಬೇಡ ತಾತ. ಇಲ್ಲಿ ನೋಡು, ನಿಂಗೋಸ್ಕರ ಕಿತ್ತಳೆ ಹಣ್ಣು ತಂದಿದ್ದೀನಿ. ಬೇಡ, ನೀವು ಹೋಗು. ಮಲಕೋ ತಾತ, ಹೆಚ್ಚಾಗಿ ಮಾತಾಡ್ಬೇಡ. ಮಾತೆಲ್ಲ ಹಾಗೇ ಹೋಯ್ತು. ಇದು ನರಕ ನೇತ್ರ. ಆಗ್ಲಿ, ಖಂಡಿತ ಗೌರವವಾಗಿ ನಿನ್ನನ್ನು ಕಾಪಾಡ್ಕೊಳ್ತಾಳೆ. ನೀವು ಹೊರಟೋಗು, ಈ ಕ್ಷಣ ಹೊರಟೋಗು. ಇಲ್ಲ ತಾತ, ನಿನಗೆ ಹುಷಾರಾಗೋವರೆಗೂ ನಾನು ಇಲ್ಲೇ ಇರ್ತೀನಿ. ಬೇಡ ಬೇಡ ಬೇಡ, ನಿನ್ ಸೇವೆ ನನಗೆ ಬೇಡ. ಅಲ್ಲಿಗೆ ಪ್ರಪಂಚವೇ ಸತ್ತೋಗ್ತಾ ಇದೆ. ಮೊದಲು ಈ ಮನೆಯಿಂದ ನೀವು ಹೊರಟೋಗು, ಹೊರಟೋಗು, ಹೋಗು ಹೋಗು. ಹೇಳಿದ ಕಡೆ ನೀವು ಹೋಗು. ಆಯ್ತು ತಾತ.
ತಾತ, ನಾನು ಹೋಗ್ತೀನಿ. ಆಯ್ತು ತಾತ, ನೀ ಸಮಾಧಾನ ಮಾಡ್ಕೋ. ಅತ್ತೆ, ಮಾವ. ನನ್ನ ಮಗಳು ರೂಪ ಮುಂದಕ್ಕೆ ಈ ಎಸ್ಟೇಟ್ಗೆ ಯಜಮಾನಿ ಆಗೋಳು. ಆ ರವೀಂದ್ರ ಯಜಮಾನ. ಅವರು ನಿನ್ನನ್ನ ಸರಿಸಮವಾಗಿ ಕಾಣಬಹುದು. ಆದ್ರೆ ನೀನು ಜೋಳಿಗೆ ಭಿಕ್ಷದವನು. ಜೋಡಿ ಎಲ್ಲಿರ್ಬೇಕೋ ಅಲ್ಲಿದ್ರೇನೆ ಚಂದ. ಅವ್ರಿಗೆ ನೀನೇ ಹೇಳಿ ದೂರವಾಗ್ಬೇಕು. ಸಲಿಗೆ ಏನಾದ್ರೂ ತಗೊಂಡು ರಾಜಕೀಯ ಏನಾದ್ರೂ ಮಾಡಿದ್ಯೋ ನಾನು ಮೃಗ, ನಿನ್ನ ಮಾನ ಪ್ರಾಣ ಎಲ್ಲ ಚಿತ್ರ ವಿಚಿತ್ರವಾಗಿ ನಾಶವಾಗಿ ಹೋಗುತ್ತೆ. ಬನ್ನಿ. ಇವ್ರು ಪದ್ಮನಾಭ್ ಅಂತ, ನಮಸ್ಕಾರ. ಕೊಳ್ಳಿಬಾಳ ಎಸ್ಟೇಟಿನ ಮ್ಯಾನೇಜರ್. ನೀವ್ ಹೇಳ್ತಿದ್ದಲ್ಲ ಯಾರಾದ್ರೂ ಒಬ್ರು ಲೆಕ್ಕ ನೋಡ್ಕೊಳ್ಳೋರು ಬೇಕು. ನಮ್ಮ ಹಳೆ ಮ್ಯಾನೇಜರ್ ನಾಗಭೂಷಣ್ ರಾಯನ್ಗೆ ಒಳ್ಳೆ ಕೆಲಸ ಸಿಕ್ಕ ಹೋದ್ಮೇಲೆ ನಮ್ಮ ಎಸ್ಟೇಟ್ ಲೆಕ್ಕಪತ್ರಗಳೆಲ್ಲ ಕಲಸ ಮೇಲೆ ಹೋಗಿ ಆಗೋಗ್ಬಿಟ್ಟಿದೆ. ಪರವಾಗಿಲ್ಲ ಸರ್, ಎಷ್ಟೇ ಅಲೋಲ್ ಕಲೋಲ್ವಾಗಿರ್ಲಿ ಒಂದೇ ವಾರದಲ್ಲಿ ಅಕೌಂಟ್ನೆಲ್ಲ ಕರಡಿ ಹಾಕಿಟ್ಬಿಡ್ತೀನಿ. ವೆರಿ ಗುಡ್. ಅಪ್ಪ, ನಮ್ ನರಸಿಂಹ ಜೋಯಿಸ್ರು ಇದಾರಲ್ಲ, ಅವ್ರಿಗಿವ್ರು ದೂರ ಸಂಬಂಧ ಅಂತ. ಹೌದಾ? ರಾಜಲಕ್ಷ್ಮಿ, ಇವರು ಪದ್ಮನಾಭ ಅಂತ. ನಮಸ್ಕಾರ. ನಮ್ ನರಸಿಂಹ ಜೋಯಿಸ್ರು ಇದಾರಲ್ಲ, ಅವ್ರಿಗೆ ದೂರದ ಸಂಬಂಧ ಅಂತ. ಹೌದಾ? ಟಿಕ್ಕೇರಿ ಕಡೆಯಿಂದಮ್ಮ. ಅವ್ರ ದಾಯಾದಿಗಳ ಮಗಳೇ ನಮ್ ಚಿಕ್ಕಾಸನ ಹೆಂಡತಿ. ತುಂಬಾ ಸಂತೋಷ. ನೀವು B.Com ಮಾಡಿದ್ರಂತೆ? ಮಾಡಿದೀನಿ. ಆದ್ರೆ ಏನ್ ಪ್ರಯೋಜನ? ನಮ್ಮಂತವ್ರಿಗೆಲ್ಲ ಕೆಲಸ ಎಲ್ಲಿ ಸಿಗುತ್ತೆ? ಪ್ಲಾಂಟರ್ ಕರುಣಾಕರನ್ ಮನಸ್ಸು ಮಾಡೋ ಹೊತ್ತಿಗೆ ನಾನು ಒಬ್ಬ ಮನುಷ್ಯನಾದ. ಈಗ ಅವರಿಂದ ತಾನೇ ನಮಗೂ ನಿಮ್ ಸಹಾಯ ಸಿಕ್ಕಿತ್ತು. ಪದ್ಮನಾಭ್, ಅದೇ ನಿಮ್ಮ ಆಫೀಸ್. ಇರ್ಲಿ 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 ಸರ್, ನಾನ್ ಬಂದ್ಮೇಲೆ ಅಕೌಂಟ್ ಸೆಕ್ಷನ್ ನಿಮ್ಗೆ ಯಾಕೆ? ಹುಡುಗ ತುಂಬಾ ಯೋಗ್ಯನ ಹಾಗೆ ಕಾಣ್ತಾನೆ. ಇದು ಆ ಗಂಧರ್ವ ಮುಗ್ಗಲ್ತೀನೆ. ನಮಗೇಕೆ? ಉಟ್ಕೊಳ್ಳಿ ಬಿಡಿ ಅತ್ತೆ, ನನ್ಗೇನು ಅವಳಿಗೇನು ರಾಮ ಕಪಿಲ. ತಾತನ್ನ ನುಂಗಿ ನೀರು ಕುಡ್ದಿಯಲ್ಲ, ಇನ್ನು ಯಾವ ಗಳಿಗೆ ಗಂಧರ್ವಗಿರಿ ಹೊರಟು ನಿಲ್ತೀಯೋ ಯಾರಿಗ್ ಗೊತ್ತು? ಎಲ್ಲಿಗೆ ಹೋಗೋದು? ಅವಳೇನಾದ್ರೂ ಹೊಸಲ್ ದಾಟಿದ್ರೆ ಕಾಲ್ ಕತ್ತರಿಸಿ ಕೈ ಕೊಟ್ಬಿಡ್ತಾಳೆ. ಈ ಮನೇನ್ ಬಿಟ್ಟು ಇನ್ನೆಲ್ಲೂ ಹೋಗಲ್ಲ. ನಿಮ್ಮನ್ ಬಿಟ್ರೆ ನನ್ಗಿನ್ಯಾರು ದಿಕ್ಕು? ಹಾಗಾದ್ರೆ ನಾನ್ ಹೇಳ್ದ ಕೇಳ್ತೀಯೋ? ಇನ್ಮೇಲೆ ನೀವು ನನಗೆ ಅತ್ತೆ ಅಲ್ಲ, ಅಮ್ಮ. ನನ್ನನ್ನು ಕಪಿಲ ಅನ್ಕೊಂಡು ನನ್ ಮಾನ ಕಾಪಾಡಿಯತ್ತೆ. ಸಾಕು. ಅದ್ಯಾಕ್ ಹಾಗೆ ಹೇಳ್ತೀಯೇ? ನೀನು ನನ್ನ ಕಡೆಯವಳು ಆದ್ಮೇಲೆ ಅದ್ಯಾವ ಬೋಳಿ ಮಗನೇ ನಿನ್ ಸುದ್ದಿಗೆ ಬರೋದು? ಅವನು ಬೇರೆ ಕಿತ್ತು ಬೆಂಕಿಗೆ ಹಾಕ್ತೀನಿ. ಸರಿ, ನಮ್ ಸುಬ್ಬಣ್ಣ ಮದುವೆ ಆಗೋಕ್ ಒಪ್ತಾಳ? ಏನೇ? ಹಾಗಾದ್ರೆ ಅಪ್ಪ ಸತ್ತು ವರ್ಷದಲ್ಲಿ ಮದುವೆ ಚಪ್ರ ಹಾಕಿಸ್ಬೋಣ. ಯಾರಿಗೋ ವೆಂಕಟರಮಣ ಚಪ್ರ? ಅಪ್ಪ ಸಕಲ ಮುದುಕಿ, ನೀನ್ ಯಾಕೆ ಈ ಕಡೆ ಹೊಕ್ರಿಸ್ತೆ? ಇನ್ಯಾರಿಗೆ? ನಮ್ ಸೂಪರ್ಗೆ ಲೇಟ್ರನ್ಗೆ. ಅಯ್ಯೋ ಅಯ್ಯೋ, ಯಾಕ್ರೋ ಈ ದಿಕ್ಕಿನ ದುಡ್ಗಿನ ಕೊಡಂಗೆ ಗಂಟು ಹಾಕ್ತೀರಾ? ಕೊನೆಗಾಲದಲ್ಲಿ ನೀವು ಕೊಳತು ಕುಳಿತೆ ಸಾಯೋದು. ಮುದುಕಿ, ನೀನ್ ಯಾವ ಪುಣ್ಯವಂತೇನೆ ನಮಗ್ ಶಾಪ ಹಾಕೋಕೆ? ಹುಟ್ಟಿದ ಮನೆ ಮೆಟ್ಟಿದ ಮನೆನೆಲ್ಲ ಸುಟ್ಟು ಬೂದಿ ಮಾಡಿ ಒಂಟಿ ಗೂಬೆ ಹಾಕಿ ಬದುಕ್ತಿರೋ ನಿನಗ್ಯಾಕೆ ಇಷ್ಟೊಂದು ಬಾಯಿ? ನಮ್ಮನೆ ಹುಡುಗಿ ನಮ್ಮನೆ ಹುಡುಗ ನಮ್ಮಿಷ್ಟ ಬಂದಂಗ್ ಮಾಡ್ತೀವಿ. ನಿಮ್ಮಿಷ್ಟ. ನರಸಿಂಹ ಜೋಯಿಸ ಸತ್ತ ಮೇಲೆ ನೀವ್ ಆಡಿದ್ದೆ ಆಟ ಆಗಿದೆ. ಹುಡುಗಿ ಒಪ್ಪಿಗೆ ಇಲ್ದೆ ಅದ್ ಹೇಗೆ ಮದುವೆ ಮಾಡ್ತೀರಾ? ಪುಟ್ಟಜ್ಜಿ, ಈ ಮದುವೆಗೆ ನಾನ್
ಸಂತೋಷವಾಗಿ ಒಪ್ಕೊಂಡಿದ್ದೀನಿ. ನೇತ್ರ ಕೇಳಿದ್ಯಾ ಕೇಳ್ದೆ ಅದ್ ಹ್ಯಾಂಗ ಮದುವೆ ಮಾಡ್ತೀರೋ ನಾನು ನೋಡ್ತೀನಿ. ಓ ಇವಳು ತಾಲೂಕಿಂತ ಹಾಕಿಲ್ದ ಅವಳು ಹಾಗೆ ನಡಿಯೇ. ಇದೇನಿದು? ಎಷ್ಟೊತ್ತು? ಇನ್ನು ಗೌರಿ ಪೂಜೆ ಮುಗ್ದಿಲ್ವೇ? ಅಲ್ಲಿ ಗಂಡ ಕಾಶಿ ಯಾತ್ರೆ ಮುಗಿಸಿ ನಿಂತಿದ್ದಾನೆ. ಬೇಗ ಪೂಜೆ ಪೂರೈಸಿ, ಮುಹೂರ್ತ ಹತ್ರಕ್ಕೆ ಬಂತು. ನಾನು ಹೋಗಿ ಗಂಡ ಕರ್ಕೊಂಡ್ ಬರ್ತೀನಿ. ಸೀತಮ್ಮ ಸೀತಮ್ಮ ಸೀತಮ್ಮ. ದೀರ್ಘ ಸುಮಂಗಲಿ. ಈ ಕಾಯಿನ ಅಳಿಮೈನ ಕುಡಿ. ಹಿಡ್ಕೊಳ್ಳ. ಪಾಲ್ ಪೂಜೆ ಗಡಿ ಆಗಿದೆ. ಎಲ್ಲೋದಿವಳು? ಎಲೆ ಲಕ್ಷ್ಮಿ. ಬಂದೆ ಕಡೀರಿ. ಅಲ್ಲಿದ್ದವ್ರಿಗೆಲ್ಲ ಹೇಳೋಬೇಡ್ವೆ? ಏನ್ ಅವಸರ? ನಮ್ ಸುಬ್ಬನ ಮದ್ವೆಗೆ ಯಾರೋ ಕಾರ್ನಲ್ಲಿ ಬಂದ್ರು ಅಂತ ಕಾಣುತ್ತೆ. ಮೊದ್ಲು ಕರೀರಿ ಅವ್ರನ್ನ. ಪಾಲ್ ಪೂಜೆ ಆಮೇಲೆ ಮಾಡೋರಂತೆ. ಯಾರೇ ಅದು? ಇಡೀರಿ ಪುಟಜೆ ಯಾರದೆ ಕಾರು? ಗಂಧರ್ವಗಿರಿ ಯಜಮಾನ್ರದು ಕಣೋ. ಹಾಗಾದ್ರೆ ನಮ್ ನೇತ್ರನ್ಗೆ ಒಡವೆ ವಸ್ತ್ರ ನಗ ನಾಣ್ಯ ಉಡುಗೊರೆ ಎಲ್ಲ ಭಾರಿ ತಂದಿರ್ಬೇಕು. ಭಾರಿ ಸಿಗುತ್ತೆ. ನೀವ್ ಹೋಗಿ ಅವ್ರ ರಾಜೇಶ್ವರಿ ನೋಡ್ಕೊ. ನಮ್ ಕಪಿ ಪಾತ್ ಪೂಜೆ ಕೂತಿದೆ, ಕರ್ಕೊಂಬಂದ್ ಬಿಡ್ತೀನಿ. ಆಗ್ಲೇ ಪಾಲ್ ಪೂಜೆ ಕುಡ್ಬಿಟ್ಟಿದ್ಯಾನು? ನಡಿ. ನೇತ್ರ, ಅಮ್ಮ, ಈ ನಸೆ ದೃಷ್ಟಿ ಮದ್ವೆಗೆ ನೀವ್ಯಾಕಮ್ಮ ಬಂದ್ರಿ? ಯಾಕಮ್ಮ ಹಾಗಂತೀಯ? ನರಸಿಂಹ ಜೋಯಿಸ್ರು ನಿನ್ನ ನಮ್ಮ ಮನೆಗೆ ಸೇರ್ಸಾಗ್ಲಿಂದ ನಿನಗೆ ಅಪ್ಪ ಅಮ್ಮ ಎಲ್ಲ ನಾವೇನಮ್ಮ. ಏನಮ್ಮ ನೇತ್ರ, ಜೋಯಿಸರ್ ಕಾಲವಾದದ್ದು ನಿನ್ನೆವರೆಗೂ ನಮಗ್ ಗೊತ್ತೇ ಇರ್ಲಿಲ್ಲ. 6 ತಿಂಗಳಾದ್ರೂ ಒಂದು ಕಾರ್ಡ್ ಕೂಡ ಹಾಕ್ಲಿಲ್ವಲ್ಲ. ನಿನ್ಗೆ ನಾವೇನಮ್ಮ ಅಂತ ದ್ರೋಹ ಮಾಡಿದ್ದು? ಹಾಗಲ್ಲ ಅಪ್ಪಾಜಿ, ನಿಮ್ಮಂತ ಶ್ರೀಮಂತ ಆಶ್ರಯದಲ್ಲಿರೋ ಯೋಗ್ಯತೆ ನನಗಿಲ್ಲ ಅನ್ನಿಸ್ತು. ಯಾಕೋ ನನಗಿಲ್ಲೇ ಒಂಥರ ಭಯ ಆದ್ರೆ ಅಲ್ಲೇ ಒಂಥರ ಭಯ. ನೇತ್ರ, ಗಂಧರ್ವಗಿರಿಯಲ್ಲಿ ನಾವಿರೋವರೆಗೂ ನೀನ್ ಕೂದ್ಲು ಕೊಂಕದ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದಮ್ಮ. ಖಂಡಿತ ನಿನಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ನಮ್ಗೆ ಗೊತ್ತು. ನಡಿಯಮ್ಮ ಹೋಗೋಣ. ಅಮ್ಮ ಸುಮ್ಮನೆ. ಅತ್ತೆ ಮಾವ ಏನಾದ್ರೂ ನೀ ಸುಮ್ನೆ ಹಾಗೆಲ್ಲ ಮಾತಾಡ್ಬೇಡ. ನಾ ಎಲ್ಲ ಹೇಳೇ ಕರ್ಕೊಂಡ್ ಬಂದಿರೋದು. ನಡಿ 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 ನಡಿಯಮ್ಮ. ನಡಿ ನಡಿ. ಎತ್ಕೊಳ್ಳಿ. ಶ್ರೀಮಂತರ ಆಗ್ಬಿಟ್ರೆ ಹೇಳೋರು ಕೇಳೋರೇನೇ ಇಲ್ವೋ? ನೇತ್ರ ಇವತ್ತನ ಮದುವೆ ಹೆಣ್ಣು. ಈ ಮದ್ವೆ ನಮಗಿಷ್ಟ ಇಲ್ಲ. ನಿಮ್ಮಿಷ್ಟ ಅನಿಷ್ಟ ಯಾವನು ಬೇಕ್ರಿ? ಇದು ನನ್ನ ಮನೆ ಮದುವೆ. ನಮ್ಮ ಹುಡುಗ ನಮ್ಮ ಹುಡುಗಿ. ಹಣ ಹೆಚ್ಚಾಗಿದ್ರೆ ನಿಮ್ ಹೆಣದ ಮೇಲೆ ಸುರ್ಕೊಳ್ಳಿ. ಮದುವೆ ನಿಲ್ಸೋ ಮಾತೇನಾರು ಆಡಿದ್ರೆ ಪೊಲೀಸ್ನವ್ರನ್ನ ಕರೆಸಬೇಕಾದಿತ್ತು. ಹೊಸ ಅಮ್ಮ ನೀವು ಹೊರಡಿ. ಪೊಲೀಸಾ? ನಾವ್ ಹಿಂತಿರ್ಗೋದ್ ಲೇಟ್ ಆದ್ರೆ ಈ ಜಾಗಕ್ಕೆ ಬಂದ್ಬಿಡಿ ಅಂತ ಪೊಲೀಸರು ನಾವೇ ಹೇಳಿ ಬಂದಿದೀವಿ. ಇನ್ನೊಂದ್ಸಲ ಹಲ್ಕ ಮಾತಾಡಿದ್ರೆ ಹಲ್ಲು ಕೈಕಾಲ್ ಮುರಿದು ಆಸ್ಪತ್ರೆ ಕಳಿಸ್ಬೇಕಾಗತ್ತೆ. ಏನಂತ? ಇನ್ನೇನ್ ಹೇಳಕ್ಕಾಗತ್ತೆ? ನೇತ್ರ ಹೋದ್ಲಲ್ಲ ನೇತ್ರ. ಇನ್ನೇನ್ ನಿಮ್ ಕೆಲ್ಸ ಆಯ್ತಲ್ಲ. ಪೊಲೀಸ್ನವರಿಗೆ ಪುನಃ ಇಲ್ಲಿ ಬರೋದು ಬೇಡ ಅಂತ ನೀವೇ ಹೇಳ್ಬಿಟ್ಟು ಹೋಗಿ. ಹೋಗ್ರೋ.